You be there, sir. We are come here only to know what you know. ಆತ್ಮೀಯತೆ ಅಂದಾಗ ಫಸ್ಟ್ ಪರದೆ ಬೀಳಬೇಕು. ಮುಂದ್ಗಡೆ ಇರೋ ಕಣ್ಣಿನ ಮುಂದೆ ಕಟ್ಕೊಂಡಿರೋ ನಮ್ಗೆ ಇಗ್ನೋರೆಂಟ್ ಪರದೆಗಳೇನೇನೋ ಇರುತ್ತೆ, ಬಟ್ ಶುಡ್ಸ್ ತುಂಬ ಇರುತ್ತೆ. ಅವೆಲ್ಲವೂ ಎಷ್ಟು ದಪ್ಪ ಇದೆ ಅದು ಗೊತ್ತಿಲ್ಲ, ಪರದೆನೇ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಹ್ಯಾವಿಂಗ್ ಕ್ಯಾಟ್ರಾಕ್ಟ್ ಆ್ಯಂಡ್ ಟೆಲಿಂಗ್ ಪೀಪಲ್ ದಟ್ ಐ ಕ್ಯಾನ್ ಸ್ಟಿಲ್ ಸಿ. ನಮ್ಮ ಪರದೆನ ನಾವೇ ಕಳ್ಕೊಳ್ಳಿ, ಆವಾಗಲೇ ಅಲ್ಲಿಂದ ಮುಂದಾರ ಸ್ಟಾರ್ಟ್ ಆಗುತ್ತೆ. It is his love, it is his bondage emotionally with me, makes him to speak so many touching moments and words. But basically, all these people, including all of you, probably you may have met for the first time, yet all of us are all the time connected. Physically ನಾವು ಯಾವಾಗ ನೋಡ್ತೀವಿ ಅಂದ್ರೆ there is absolute necessity, some like ನಿಮ್ಮ ಗಾಡಿಗಳನ್ನ ಸರ್ವಿಸ್ ಕೊಟ್ಟಾಗೆ. So you love your scooter, you love your motorcycle, you love your car. ಹಾಗೆ ಇಟ್ಕೊಂಡಿರ್ತೀರ. 1 ತಿಂಗಳು 2 ತಿಂಗಳು ಸರ್ವಿಸ್ ವಾರಂಟಿ ಏನೋ ಇರುತ್ತೆ. You take it, you get it serviced. Why? Because it has to be intact, it has to move on, it has to be perfect. Although basically ನಮಗೆ ಚಿಕ್ಕ ಪುಟ್ಟ ವಿಷಯಗಳಾದ್ರ ಬೇಕು ಗೊತ್ತಿರುತ್ತೆ, yet we take it to a mechanic. And for me this is a workshop, mechanics workshop, where all the souls ಏನು ಇರ್ಬೇಕಪ್ಪ ಇಷ್ಟೆಲ್ಲ ಗೊತ್ತಿದೆ, ಯಾರಿಗೂ ಇವಾಗ ಏನು ಗೊತ್ತಿಲ್ಲ ಅಂತ ಹೇಳೋಂಗಿಲ್ಲ ನೀವು. The very cream has come here. Get it? Something or the other you will be trying it out just to know little more, little evolution, little evolving. But yet, as he used that word, that thirst, that hunger in you, ಅದೇನ್ ಮಾಡುತ್ತೆ, ಇಲ್ಲ ಇದಲ್ಲ ಇನ್ನೇನಾದ್ರು ಇರಬೇಕು. ಎಲ್ಲರ ತರ ನಾವು ಸಾಯಂಕಾಲ 6 ಗಂಟೆಗೆ ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ಬೋದಾಗಿತ್ತು, ಸ್ಯಾಟರ್ಡೆ ವೀಕೆಂಡ್. ಪ್ರೇಮ್ ಏನು ಸುಮ್ಮನೆ ಕರಿತಾ ಇರ್ತಾನೆ ಕೆಲಸ. ಯಾವಾಗ ಬಿಡುವಿದ್ರೆ ಇನ್ಯಾರು ಪ್ರೋಗ್ರಾಮ್ ಇಲ್ಲ ಮನೆಯಲ್ಲಿ, ಅಥವಾ ಯಾರು ಬರಲ್ಲ, ಯಾರು ಇಲ್ಲ ಅಂದಾಗ ಏನ್ ಮಾಡ್ತೀವಿ, ಟೈಮ್ ಪಾಸ್ ಹೋಗಿ ಬಂದ್ಬಿಡೋಣ, ಒಂದೇನಾದ್ರು ಇರುತ್ತೀವಿ. That attitude has dissolved in you. ಆ ಒಂದು ಭಾವ ಇಲ್ಲವೇ ಇಲ್ಲ. ಇಲ್ಲಿ ಒಂದು ಯಾವುದೋ ಒಂದು ಅನ್ನೋನ್ ಒಳಗಡೆಯಿಂದ ಒಂದು ತುಂಬಲ. ಇಷ್ಟೇ ಅಲ್ಲ, ಇನ್ನೂ ಏನೋ ಇರಬೇಕು. ನನಗೆ ಸುಮಾರು ವಿಷಯಗಳು ಗೊತ್ತಾಗಿದೆ, ಬಟ್ ಇನ್ನೂ ಏನೋ ಇರಬೇಕು. There must be something. ಆ ಒಂದು ಒಳಗಡೆಯ ಒಂದು ಫೋರ್ಸ್ ಏನಿರುತ್ತಲ್ಲ, that propels ನೀವು ಅನ್ಕೊಂಡಾಗೆ. ನೀವು ಶರೀರನೂ ಅಲ್ಲ ಮನಸ್ಸು ಅಲ್ಲ, ಇವಾಗೆಲ್ಲ ಈ ವಿಷಯಗಳೆಲ್ಲ ಗೊತ್ತಾಗ್ಬೇಕಾಗುತ್ತೆ. ಈ ವಯಸ್ಸಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ನಾ ಹೆದರ ಅಂತ ಬಾಡಿ ನಾಟ್ ದ ಮೈಂಡ್, ಆಲ್ ದಟ್ ಇಟ್ ಇಸ್ ವೆರಿ. ಆ ಗ್ರಾಮರ್ ಅಲ್ಲ, ನಮ್ಮ ಬುಕ್ಕಲ್ಲಿ ಡಿಕ್ಷನರಿ ಶಬ್ದಗಳಿಗೆ ಅರ್ಥನೇ ಇಲ್ಲ ಇದು, ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ ಅಲ್ಲಿಂದ ನಮ್ದು ಫರ್ದರ್ ಸರ್ಚ್, ದ ರಿಯಲ್ ಸರ್ಚ್ ಬಿಗಿನ್ಸ್. ಸೊ ಆ ಒಂದು ದೃಷ್ಟಿಯಿಂದ ಓನ್ಲಿ ದ ಸೆಲೆಕ್ಟೆಡ್ ಸೋಲ್ಸ್ with these bodies will come. We could have had a very big gathering also. It's not a big thing, we can organize it. ಇನ್ನೂ 50 ಜನ ಕೂತ್ಕೊಳ್ಳೋಕೆ ಏನಾದ್ರು ಮಾಡ್ಬೋದು, ಅವಕಾಶ ಇತ್ತು, ಟೈಮು ಇತ್ತು, ಮಾಡ್ಬಿಡ್ಬೋದಾಗಿತ್ತು. My job is to tell and let them come. So ಯಾವಾಗ that particular bird is thirsty, that goes in search of water. ಗಿಡದ ಮೇಲೆ ಕೂತಿರೋ ಪಕ್ಷಿಗಳೆಲ್ಲ ಸುಮ್ಮನೆ ನೀರು ಹುಡ್ಕೊಂಡು ಹೋಗಲ್ಲ. ಬಾಯಕ್ಕೆ ಆದಾಗ ನೀವು ಮಾಡಿ ಮೇಲೆ ಇಟ್ಟರು ಚಿಕ್ಕ ನೀರಿನ ಬುಟ್ಟಿಗಳನ್ನು ನೋಡಿದ್ರೆ ಬಂದ್ಬಿಟ್ಟು ನೀರು ಕುಡ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಮನೆಗೆ ಬಂದ್ಬಿಟ್ಟು ಬೆಲ್ ಮಾಡಿ, ಸರ್ ಪ್ಲೀಸ್ ಕ್ಯಾನ್ ಐ ಹ್ಯಾವ್ ಸಮ್ ವಾಟರ್ ಅಂತ ಕೇಳಲ್ಲ. ಅದು ನಾವು ಮಾಡ್ತೀವಿ, ಅದು ಆಗಿದ್ದೀವಿ. ಅವಾಗಲೇ ಆ ಒಳಗಡೆಯ ಅರಿವು ಏನಿದೆ ನಿಮ್ದು ಇನ್ನೂ ಒಂದು ಜಾಗೃತ ಸ್ಥಿತಿ. ಕನ್ನಡ ಮಾತಾಡೋದು ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡ್ಕೊಂಡು ಯಾವ್ದಾದ್ರು ಹೇಳು ಮಾತಾಡ್ತೀನಿ, ಮಿಕ್ಸ್ ಮಾಡ್ತೀವಿ ಹೆಂಗಾಗುತ್ತೆ. ಸೊ ಅವಾಗ ಏನಾಗುತ್ತೆ, ವಿ ಗೋ ಆನ್ ಅಂಡ್ ಆನ್ ಅಂಡ್ ಆನ್. ದ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ಗೆ that is how we should move on. ಯಾಕೋ ಒಂಥರ ಕ್ಲಾಸ್ ರೂಮ್ ತರ ಆಗ್ತಾ ಇದೆ ನನಗೆ. That would be very wonderful. ಸ್ವಲ್ಪ ಜನ ಇದೆ